ಸ್ವಾಗತ ವೀಕ್ಷಕರೇ. ಇವತ್ತು ನಾವು ಫಂಕ್ಷನಿನ ಟೈಪ್ಗಳ ಬಗ್ಗೆ ತಿಳಿಯುವ. ಫಂಕ್ಷನ್ಗಳಲ್ಲಿ 3 ಥರ ಫಂಕ್ಷನ್ಗಳಿವೆ. ಒಂದು ಇನ್ಬಿಲ್ಟ್ ಫಂಕ್ಷನ್. ಇನ್ಬಿಲ್ಟ್ ಫಂಕ್ಷನ್ಗಳು ಪೈಥಾನಲ್ಲಿ ಮುಂಚೆ ಡಿಫೈನ್ ಆಗಿದೆ. ಅದನ್ನು ನಾವು ಬರೀ ಕಾಲ್ ಮಾಡಿ ಉಪಯೋಗಿಸಬಹುದು. ಮಿನ್ ಫಂಕ್ಷನ್ ಇದೆ. ಮಿನ್ ಫಂಕ್ಷನ್ ಒಂದು ನಂಬರ್ಗಳಲ್ಲಿ ಯಾವುದು ಚಿಕ್ಕ ನಂಬರ್ ಅಂತ ತೋರಿಸುತ್ತದೆ. ಮತ್ತು ಇದೇ ಥರ ಹಲವಾರು ಫಂಕ್ಷನ್ಗಳಿವೆ. ಮ್ಯಾಕ್ಸ್ ಫಂಕ್ಷನ್, ಸಮ್ ಫಂಕ್ಷನ್ ಮತ್ತು ಪ್ರಿಂಟ್ ಫಂಕ್ಷನ್. ಇದನ್ನು ನಾವು ಯಾವಾಗಲೂ ಡಿಫೈನ್ ಮಾಡಬೇಕಂತ ಬೇಕಾಗಿಲ್ಲ. ಅದನ್ನು ಪೈಥಾನಲ್ಲೇ ಇರುತ್ತದೆ. ಬರೀ ನಾವು ಅದನ್ನು ಅದರ ಮಿನ್ ಅಂತ ಬರ್ದು ಪ್ಯಾರಂಥಿಸಿಸಲ್ಲಿ ಬರ್ದು ನಾವು ಯಾವುದಾದರೂ ಲಿಸ್ಟ್ ಅಥವಾ ಟಪಲ್ ಪಾಸ್ ಮಾಡಿದರೆ ಆ ಫಂಕ್ಷನ್ ಯಾವುದು ಆ ಲಿಸ್ಟಲ್ಲಿ ಯಾವುದು ಅತಿ ಚಿಕ್ಕ ನಂಬರನ್ನು ತೋರಿಸುತ್ತದೆ. ಮತ್ತು ಯೂಸರ್ ಡಿಫೈನ್ ಫಂಕ್ಷನ್ ಅಂತ ಇದೆ. ಯೂಸರ್ ಡಿಫೈನ್ ಫಂಕ್ಷನಲ್ಲಿ ನಾವು ಸ್ವತಃ ಫಂಕ್ಷನ್ಗಳನ್ನು ಡಿಫೈನ್ ಮಾಡುತ್ತೇವೆ. ಒಂದು ಪ್ರೋಗ್ರಾಮಲ್ಲಿ ಯಾವುದಾದರೂ ಕೋಡು ಪುನಃ ರಿಪೀಟ್ ಆದರೆ ಆ ಕೋಡನ್ನು ಫಂಕ್ಷನ್ ಆಗಿ ಕನ್ವರ್ಟ್ ಮಾಡಿ ನಮ್ಮ ಪ್ರೋಗ್ರಾಮಿನ ಉದ್ದವನ್ನು ಕಡಿಮೆ ಮಾಡಬಹುದು. ಈ ಪ್ರೋಗ್ರಾಮಿನ ಉದ್ದವನ್ನು ಕಡಿಮೆ ಮಾಡಿ ನಾವು ಫಂಕ್ಷನ್ಗಳನ್ನು ಉಪಯೋಗಿಸಬಹುದು. ಮತ್ತು ಫಂಕ್ಷನ್ ಬಳಸೋದ್ರಿಂದ, ಯೂಸರ್ ಡಿಫೈನ್ ಫಂಕ್ಷನ್ ಬಳಸೋದ್ರಿಂದ ಕೋಡಿನ ಉದ್ದ ಕಡಿಮೆ ಆಗುತ್ತದೆ. ಮತ್ತು ಕೋಡಲ್ಲಿ ಯಾವುದಾದರೂ ಎರರ್ ಇದ್ದರೆ ಸುಲಭವಾಗಿ ನಾವು ಕಂಡುಹಿಡಿಯಬಹುದು. ಒಂದು ಉದ್ದ ಪ್ರೋಗ್ರಾಮು ಚಿಕ್ಕ ಸೆಗ್ಮೆಂಟ್ಸ್ ಆಗಿ ನಾವು ಡಿವೈಡ್ ಮಾಡಬಹುದು ಫಂಕ್ಷನ್ಸಿಂದ. ಇಲ್ಲಿ ಯೂಸರ್ ಡಿಫೈನ್ ಫಂಕ್ಷನ್ಸಲ್ಲಿ ನಾವು ನಮ್ಮ ಫಂಕ್ಷನ್ಗೆ ಹೆಸರು ಕೊಡಬೇಕು. ಮೂರನೇದಾಗಿ ಇನ್ನೊಂದು ಥರ ಫಂಕ್ಷನ್ಗಳಿವೆ. ಅದನ್ನು ನಾವು ಅನಾನಮಸ್ ಫಂಕ್ಷನ್ ಅಂತ ಕರಿತೇವೆ. ಈ ಅನಾನಮಸ್ ಫಂಕ್ಷನ್ಗಳಲ್ಲಿ ಆ ಫಂಕ್ಷನ್ಗಳ ಹೆಸರು ಇರೋದಿಲ್ಲ. ಅದರ ಒಂದು ಎಕ್ಸಾಂಪಲ್ ಲ್ಯಾಂಬ್ಡಾ ಫಂಕ್ಷನ್ಸ್ ಅಂತ. ಇಲ್ಲಿ ನಾವು ಡೆಫ್ ಅಂತಲೂ ಡಿಫೈನ್ ಮಾಡೋದಿಲ್ಲ. ಈ ನಮ್ಮ ವಿಡಿಯೋದಲ್ಲಿ ನಾವು ಯೂಸರ್ ಡಿಫೈನ್ಡ್ ಫಂಕ್ಷನ್ಸ್ ಬಗ್ಗೆ ಕಲಿತೇವೆ. ಯೂಸರ್ ಡಿಫೈನ್ಡ್ ಫಂಕ್ಷನ್ಸಲ್ಲಿ ಮತ್ತೆ 4 ಥರ ಫಂಕ್ಷನ್ಗಳಿವೆ. ಒಂದು ಮೊದಲನೇದಾಗಿ ಫಂಕ್ಷನಲ್ಲಿ ಆರ್ಗ್ಯುಮೆಂಟು ಇಲ್ಲ, ರಿಟರ್ನ್ ವ್ಯಾಲ್ಯೂ ಇಲ್ಲ. ಎರಡನೇದಾಗಿ ಆರ್ಗ್ಯುಮೆಂಟ್ ಇಲ್ಲ ಆದರೆ ರಿಟರ್ನ್ ವ್ಯಾಲ್ಯೂ ಇದೆ. ಮೂರನೇದಾಗಿ ಆರ್ಗ್ಯುಮೆಂಟ್ ಇದೆ, ರಿಟರ್ನ್ ವ್ಯಾಲ್ಯೂ ಇಲ್ಲ. ನಾಲ್ಕನೇದಾಗಿ ಈ ಫಂಕ್ಷನಲ್ಲಿ ಆರ್ಗ್ಯುಮೆಂಟು ಇಲ್ಲ, ರಿಟರ್ನ್ ವ್ಯಾಲ್ಯೂನೂ ಇಲ್ಲ. ಈ ನಮ್ಮ 4 ಥರ ಯೂಸರ್ ಡಿಫೈನ್ಡ್ ಫಂಕ್ಷನ್ಸನ್ನು ನಾವು ಒಂದೊಂದಾಗಿ ಎಕ್ಸಾಂಪಲ್ ಮುಖಾಂತರವಾಗಿ ಕಲಿಯುವ. ಇಲ್ಲಿ ನೋಡಿ, ಮೊದಲು ನಾವು ಈ ಫಂಕ್ಷನಲ್ಲಿ ನೋಡಿ, ಈ ಫಂಕ್ಷನಲ್ಲಿ ಯಾವುದೇ ಆರ್ಗ್ಯುಮೆಂಟ್ ಅಥವಾ ಪ್ಯಾರಾಮೀಟರ್ ಇಲ್ಲ. ಇಲ್ಲಿ ಯಾವುದು ಪ್ಯಾರಾಮೀಟರ್ ನಾವು ಪಾಸ್ ಮಾಡಿಲ್ಲ, ಯಾವುದೇ ಆರ್ಗ್ಯುಮೆಂಟ್ ಆಗಿ ಬಳಸೋದಿಲ್ಲ. ಕಾಲ್ ಮಾಡಬೇಕಾದ್ರೆ ಯಾವುದೇ ಆರ್ಗ್ಯುಮೆಂಟನ್ನು ಬಳಸೋದಿಲ್ಲ. ಇಲ್ಲಿ ನಾವು ನೇಮ್ ಫಂಕ್ಷನ್ನ ಹೆಸರನ್ನು ಹೇಳಿದ್ದೀವಿ. ಇದು ಡೆಫ್ ಅನ್ನೋದು ಒಂದು ಕೀವರ್ಡ್. ಅದು ನಮಗೆ ಫಂಕ್ಷನ್ ಇಲ್ಲಿಂದ ಶುರು ಆಗುತ್ತೆ ಅಂತ ಗೊತ್ತಾಗುತ್ತದೆ. 2 ಪ್ಯಾರಂಥಿಸ್ ಇದೆ. ಈ ಪ್ಯಾರಂಥಿಸ್ ಒಳಗಡೆ ನಾವು ಏನು ಪಾಸ್ ಮಾಡಿಲ್ಲ, ಕೋಲನ್ ಆಗಿ ಎಂಡ್ ಮಾಡ್ತೀವಿ. ಅದಾದ ಮೇಲೆ ಒಂದು ಇಂಡೆಂಟೇಷನ್ ಇದೆ. ಆ ಇಂಡೆಂಟೇಷನ್ ಆದ ಮೇಲೆ ಪ್ರಿಂಟ್ ಸ್ಟೇಟ್ಮೆಂಟ್ ಇನ್ಬಿಲ್ಟ್ ಫಂಕ್ಷನನ್ನು ಬಳಸಿದ್ದೇವೆ. ಇಲ್ಲಿ ಐ ಅಂದರೆ 12, ಈ ಐ ಅನ್ನು ಪ್ರಿಂಟ್ ಮಾಡ್ತಿದ್ದೇವೆ. ಇದು ಒಂದು ಫಂಕ್ಷನಿನ ಡೆಫಿನೇಷನ್. ಈ ಫಂಕ್ಷನಲ್ಲಿ ಯಾವುದೇ
ಪ್ಯಾರಾಮೀಟರ್ ಪಾಸ್ ಮಾಡಿಲ್ಲ ನಾವು, ಮತ್ತು ಯಾವುದೇ ರಿಟರ್ನ್ ಅಂತ ಸ್ಟೇಟ್ಮೆಂಟ್ ಇಲ್ಲ. ಸೊ ಇದು ಒಂಥರ ಮೊದಲನೇ ಥರ ಫಂಕ್ಷನ್ಗಳ ಎಕ್ಸಾಂಪಲ್. ಈ ಫಂಕ್ಷನ್ನ ಡಿಫೈನ್ ಮಾಡುವ. ಇಲ್ಲಿ ನೋಡಿ, ಈ ಫಂಕ್ಷನನ್ನು ಡಿಫೈನ್ ಮಾಡಿದ ಮೇಲೆ ಈ ಫಂಕ್ಷನ್ನ ಹೆಸರು ಬರ್ದು ಈ ಫಂಕ್ಷನನ್ನು ಕಾಲ್ ಮಾಡುತ್ತೇವೆ. ಈ ಫಂಕ್ಷನನ್ನು ಕಾಲ್ ಮಾಡಿದಾಗ ನಮಗೆ ಔಟ್ಪುಟ್ ಬರುತ್ತದೆ ಹೆಲೋ ಮತ್ತು 12 ಅಂತ ಇಲ್ಲಿ ನೋಡಬಹುದು. ಈ ಫಂಕ್ಷನ್ ಹಲವಾರು ಸತಿ ಕಾಲ್ ಮಾಡಬಹುದು. ಇಲ್ಲಿ ನಾವು ಯಾವುದೇ ಆರ್ಗ್ಯುಮೆಂಟನ್ನು ಪಾಸ್ ಮಾಡಿಲ್ಲ, ಅದಕ್ಕೆ ಈ ಫಂಕ್ಷನ್ಗಳು ಮತ್ತು ಯಾವುದೇ ರಿಟರ್ನ್ ಸ್ಟೇಟ್ಮೆಂಟ್ ಇಲ್ಲ. ಅದಕ್ಕೆ ನಾವು ಈ ಫಂಕ್ಷನ್ಗಳನ್ನು ವಿತೌಟ್ ಆರ್ಗ್ಯುಮೆಂಟ್ ಮತ್ತು ವಿತೌಟ್ ರಿಟರ್ನ್ ಸ್ಟೇಟ್ಮೆಂಟ್ ಥರ ಫಂಕ್ಷನ್ಗಳಂತ ಕರಿತೇವೆ. ಈಗ ನಾವು ಎರಡನೇ ಥರ ಫಂಕ್ಷನ್ಗಳು ನೋಡುವ. ಈ ಫಂಕ್ಷನ್ಗಳಲ್ಲಿ ನಮಗೆ ಪ್ಯಾರಾಮೀಟರ್ ಇರುತ್ತದೆ. ನಾವು ಕಾಲ್ ಮಾಡಬೇಕಾದರೆ ಆರ್ಗ್ಯುಮೆಂಟನ್ನು ಪಾಸ್ ಮಾಡಬೇಕು, ಆದರೆ ಯಾವುದೇ ರಿಟರ್ನ್ ಸ್ಟೇಟ್ಮೆಂಟ್ ಇಲ್ಲ. ಈ ಫಂಕ್ಷನ್ನು ಏರಿಯಾ ಆಫ್ ಸರ್ಕಲನ್ನು ಕ್ಯಾಲ್ಕುಲೇಟ್ ಮಾಡುತ್ತದೆ. ಫಂಕ್ಷನನ್ನು ನಾವು ಕೀವರ್ಡಿಂದ ಶುರು ಮಾಡುವ. ಫಂಕ್ಷನ್ನ ಹೆಸರು ಏರಿಯಾ ಆಫ್ ಸರ್ಕಲ್. ಈ ಪ್ಯಾರಾಮೀಟರ್ನ ಆರ್ ಅಂತ ಕರೆಯುವ. ಏರಿಯಾ ಆಫ್ ಸರ್ಕಲ್ 3.14 ಇಂಟು ಆರ್ ಇಂಟು ಆರ್. ಏರಿಯಾ ಆಫ್ ಸರ್ಕಲ್ನ ಕ್ಯಾಲ್ಕುಲೇಟ್ ಮಾಡಿ ಏರಿಯಾ ಅಂತ ವೇರಿಯೇಬಲ್ಲಿ ಸ್ಟೋರ್ ಮಾಡುತ್ತದೆ, ಮತ್ತು ಪ್ರಿಂಟ್ ಅಂತ ಈ ಏರಿಯಾನ ಪ್ರಿಂಟ್ ಮಾಡುತ್ತದೆ. ಈ ಫಂಕ್ಷನನ್ನು ನಾವು ಕಾಲ್ ಮಾಡುವ. ಮೊದಲು ಈ ಫಂಕ್ಷನನ್ನು ಡಿಫೈನ್ ಮಾಡಿ ಎಕ್ಸಿಕ್ಯೂಟ್ ಮಾಡಿದರೆ ಏನೂ ಆಗೋದಿಲ್ಲ. ಈಗ ಏರಿಯಾ ಆಫ್ ಸರ್ಕಲನ್ನು ಕಾಲ್ ಮಾಡಬೇಕು. ಇದನ್ನು ಫಂಕ್ಷನ್ ಕಾಲಿಂಗ್ ಅಂತೀವಿ. ಈ 4 ಅನ್ನೋದು ಒಂದು ಆರ್ಗ್ಯುಮೆಂಟು. ಈ ಆರ್ಗ್ಯುಮೆಂಟು ಆರ್ ಇಸ್ ಈಕ್ವಲ್ ಟು 4 ಆಗುತ್ತದೆ. ಈ ಆರ್ಗ್ಯುಮೆಂಟ್ 4 ಇಲ್ಲಿ ಆರಲ್ಲಿ ಪಾಸ್ ಆಗಿ ಈ 4 ಇದರ ಒಳಗಡೆ ಹೋಗಿ, ಕೋಡಿನ ಒಳಗಡೆ ಹೋಗಿ 3.14 ಇಂಟು 4 ಇಂಟು 4 ಆಗುತ್ತದೆ. ಇದು ಒಂದು ಕ್ಯಾಲ್ಕುಲೇಟ್ ಮಾಡಿ ಏರಿಯಾ ಅಲ್ಲಿ ಸ್ಟೋರ್ ಆಗಿ ಏರಿಯಾನ ಪ್ರಿಂಟ್ ಮಾಡುತ್ತದೆ. ನಾವು ಈಗ ಈ ಫಂಕ್ಷನನ್ನು ಕಾಲ್ ಮಾಡಿ ನೋಡಿ, ನಮಗೆ ಏರಿಯಾ ಆಫ್ ಸರ್ಕಲ್ ಔಟ್ಪುಟ್ಟಲ್ಲಿ ಬರುತ್ತದೆ. ಇದು ಎರಡನೇ ಥರ ಫಂಕ್ಷನ್ಗಳು. ಫಂಕ್ಷನಲ್ಲಿ ಪ್ಯಾರಾಮೀಟರ್ ಅಥವಾ ಆರ್ಗ್ಯುಮೆಂಟ್ ಇರುತ್ತದೆ, ಆದರೆ ಯಾವುದೇ ಥರ ರಿಟರ್ನ್ ಸ್ಟೇಟ್ಮೆಂಟ್, ರಿಟರ್ನ್ ವ್ಯಾಲ್ಯೂ ಇರೋದಿಲ್ಲ. ಮೂರನೇ ಥರ ಫಂಕ್ಷನ್ಗಳಲ್ಲಿ ಪ್ಯಾರಾಮೀಟರ್ ಅಥವಾ ಆರ್ಗ್ಯುಮೆಂಟು ಇರುತ್ತದೆ, ರಿಟರ್ನ್ ವ್ಯಾಲ್ಯೂನೂ ಇರುತ್ತದೆ. ಇಲ್ಲಿ ನೋಡಿ, ನಾವು ರೆಕ್ಟ್ಯಾಂಗಲ್ ಅಂತ ಹೆಸರಲ್ಲಿ ಒಂದು ಫಂಕ್ಷನನ್ನು ಡಿಫೈನ್ ಮಾಡಿದ್ದೀವಿ. ಡೆಫ್ ಅಂತ ಕೀವರ್ಡು, ರೆಕ್ಟ್ಯಾಂಗಲ್ ಅನ್ನೋದು ಹೆಸರು. ಇಲ್ಲಿ 2 ಪ್ಯಾರಾಮೀಟರ್ಗಳು ಇವೆ, ಒಂದು ಎಲ್, ಒಂದು ಬಿ. ಈ ಪ್ಯಾರಾಮೀಟರ್ಗಳು ಏರಿಯಾ ಆಫ್ ರೆಕ್ಟ್ಯಾಂಗಲ್ ಅನ್ನು ಕ್ಯಾಲ್ಕುಲೇಟ್ ಮಾಡುತ್ತವೆ. ಇಲ್ಲಿ ನೋಡಬಹುದು ಎಲ್ ಇಂಟು ಬಿ. ನಾನು ಇಲ್ಲಿ ಸುಮ್ಮನೆ ಝೆಡ್ ಅನ್ನು ಡಿಫೈನ್ ಮಾಡಿದ್ದೀನಿ. ಝೆಡ್ ವೇರಿಯಬಲ್ ಅಂತ ಡಿಕ್ಲೇರ್ ಮಾಡಿ ಅದರಲ್ಲಿ ವ್ಯಾಲ್ಯೂ 2 ಸ್ಟೋರ್ ಮಾಡಿದ್ದೀನಿ. ಸೊ ಇಲ್ಲಿ ಆದರೆ ಇದನ್ನು ನಾನು ಎಲ್ಲೂ ಉಪಯೋಗಿಸಿಲ್ಲ. ಏರಿಯಾನ ರಿಟರ್ನ್ ಮಾಡಿದ್ದೀನಿ. ಇಲ್ಲಿ ನೋಡಬಹುದು ಏರಿಯಾನ ರಿಟರ್ನ್ ಮಾಡಿದ್ದೀನಿ. ಈಗ ಈ ಫಂಕ್ಷನನ್ನು ನಾನು ಡಿಫೈನ್ ಮಾಡ್ತೇನೆ, ಎಕ್ಸಿಕ್ಯೂಟ್ ಮಾಡುತ್ತೇನೆ, ಏನೂ ಆಗೋದಿಲ್ಲ. ಈಗ ಇದನ್ನು ಕಾಲ್ ಮಾಡುವ. ಇಲ್ಲಿ ನೋಡಿ, ಈ ಫಂಕ್ಷನನ್ನು ಕಾಲ್ ಮಾಡಿದರೆ 2 ಇಂಟು 3 6 ಆಗುತ್ತದೆ. ನಾನು ಇಲ್ಲಿ ಏರಿಯಾನ ರಿಟರ್ನ್ ಮಾಡಿದ್ದೀನಿ, ಅದಕ್ಕೆ ಏರಿಯಾ ಅಷ್ಟೇ 6 ನಂಬರ್ ಅಷ್ಟೇ ಔಟ್ಪುಟ್ಟಲ್ಲಿ ತೋರಿಸುತ್ತದೆ. ಆದರೆ 2 ನಂಬರನ್ನು ಝೆಡ್ಡನ್ನು
ಇಲ್ಲಿ ಎಲ್ಲೂ ಕಂಡು ಬರೋದಿಲ್ಲ. ಯಾಕಂದರೆ ನಾನು ಝೆಡ್ ಅನ್ನು ಎಲ್ಲೂ ನಾನು ರಿಟರ್ನ್ ಮಾಡಿಲ್ಲ. ಯಾವಾಗಲೂ ನಾವು ಗಮನಿಸಬೇಕು, ಯಾವ ವ್ಯಾಲ್ಯೂ ರಿಟರ್ನ್ ಆಗುತ್ತದೆ ಅದು ಅಷ್ಟೇ ಔಟ್ಪುಟ್ಟಲ್ಲಿ ಕಂಡು ಬರುತ್ತದೆ ಯಾವಾಗ ನಾವು ಕಾಲ್ ಮಾಡುತ್ತೇವೆ. ನಾಲ್ಕನೇದಾಗಿ, ಯಾವ ಫಂಕ್ಷನಲ್ಲಿ ಎಲ್ಲೂ ರಿಟರ್ನ್ ವ್ಯಾಲ್ಯೂ ಇರೋದಿಲ್ಲ, ಈ ಫಂಕ್ಷನಲ್ಲಿ ನೋಡಬಹುದು ಯಾವುದೇ ರಿಟರ್ನ್ ವ್ಯಾಲ್ಯೂ ಇಲ್ಲ ಮತ್ತು ಯಾವುದೂ ಆರ್ಗ್ಯುಮೆಂಟ್ ಇರಲ್ಲ. ಈ ಫಂಕ್ಷನನ್ನು ನೋ ರಿಟರ್ನ್ ವ್ಯಾಲ್ಯೂ ವಿತ್ ನೋ ಆರ್ಗ್ಯುಮೆಂಟ್ ಅಂತ ಕರಿತೀವಿ. ಇಲ್ಲಿ ನೋಡಬಹುದು, ಇದನ್ನು ಕಾಲ್ ಮಾಡಿದರೆ ಏನೂ ಔಟ್ಪುಟ್ ಬರೋದಿಲ್ಲ. ನಾವು ಈ ವಿಡಿಯೋದಲ್ಲಿ ಹಲವಾರು ಫಂಕ್ಷನ್ಗಳ ಟೈಪ್ ಬಗ್ಗೆ ಕಲ್ತಿದ್ವಿ. ಧನ್ಯವಾದ ವೀಕ್ಷಕರೇ.